श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಶಂಕರರು ಬದರಿಗೆ ಬಂದ ಕೆಲಸ ಸುಸೂತ್ರವಾಗಿತ್ತು. ಇನ್ನು ಅವರು ಕಾಶಿಗೆ ವಾಪಸ್ಸು ವಾರಣಾಸಿಗೆ ಹಿಂತಿರುಗಿ ಅಲ್ಲಿರ್ತಕ್ಕಂತಹ ಪಂಡಿತ ಮಂಡಳಿಯಲ್ಲಿ ತಮ್ಮ ಪ್ರೌಢ ಗ್ರಂಥಗಳನ್ನು ಮಂಡಿಸಿ ಅವರ ವಿದ್ವತ್ ಪರಿಷತ್ತಿನಲ್ಲಿ ತಾವು ದರ್ಶಿಸಿದ್ದ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಬೇಕಾಗಿತ್ತು. ನ್ಯಾಯ ವೈಶೇಷಿಕವಾಗಲಿ, ಸಾಂಖ್ಯಗಳಾಗಲಿ, ತರ್ಕಮೀಮಾಂಸ ಶಾಸ್ತ್ರಗಳಾಗಲಿ ಯಾವುವೂ ಪರಿಪೂರ್ಣವಾಗಿ ವೇದಾಂತದ ತತ್ವವನ್ನು ಪ್ರತಿಪಾದಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಜ್ಞಾನವನ್ನು ಅವಲಂಬಿಸಿದ ಉತ್ತರ ಮೀಮಾಂಸಾ ಶಾಸ್ತ್ರ, ಅದನ್ನೇ ವೇದಾಂತ ಅಂತಕ್ಕಂಥದ್ದು. ಆ ವೇದಾಂತದ ನಿಜವಾದ ಅಂತರಾರ್ಥವನ್ನು ತಿಳಿಸ್ಕೊಡ್ಲಿಕ್ಕೆ ಉತ್ತರ ಮೀಮಾಂಸಾ ಶಾಸ್ತ್ರ ಒಂದೇ ಸಾಧ್ಯ ಅಂತಕ್ಕಂಥದ್ದನ್ನು ಆಚಾರ್ಯರು ತಮ್ಮ ವ್ಯಾಖ್ಯಾನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಈ ಎಲ್ಲ ದರ್ಶನಗಳನ್ನು, ಎಲ್ಲ ಮತಗಳನ್ನೂ ಕೂಡ ಸಮನ್ವಯಗೊಳಿಸಿದ್ರು. ಈ ಎಲ್ಲ ದರ್ಶನಗಳನ್ನು, ಎಲ್ಲ ಮತಗಳನ್ನೂ ಸಮನ್ವಯಗೊಳಿಸಿ ಶುದ್ಧ ವೈದಿಕ ಧರ್ಮವನ್ನು, ಅದ್ವೈತ ವೇದಾಂತವನ್ನು ಅವರು ಸ್ಥಾಪನೆ ಮಾಡಿದರು. ಇನ್ನು ಮುಂದೆ ಏನೋ ಕೆಲಸ, ಅದರ ಪ್ರಚಾರ ಮಾಡ್ತಕ್ಕಂಥದ್ದು. ಏನೇನು ನಾವು ತಪ್ಪು ತಿಳ್ಕೊಂಡಿದ್ವೋ ಆ ಕಾಲದಲ್ಲೆಲ್ಲ ತಪ್ಪು ತಿಳ್ಕೊಂಡಿದ್ದನ್ನೆಲ್ಲನೂ ಅದನ್ನು ಆ ತಪ್ಪು ಕಲ್ಪನೆಗಳ ನಿರಾಸೆ ಮತ್ತು ಧರ್ಮತತ್ವಗಳ ರಕ್ಷಣೆಗೆ, ಪ್ರಸಾರಕ್ಕೆ ಅಗತ್ಯವಾಗಿರ್ತಕ್ಕಂತಹ ಶಾಶ್ವತ ವ್ಯವಸ್ಥೆಯ ಏರ್ಪಾಟು, ಇವು ಆಗಬೇಕಾಗಿರ್ತಕ್ಕಂಥ ಕೆಲಸಗಳು. ಅದಕ್ಕೆ ಅವರು ಕಾಶಿಗೆ ವಾಪಸ್ಸು ಹಿಂತಿರುಗಿದ್ರು. ಸಹಜವಾಗಿಯೇ ಅವರು ಮರುಪ್ರಯಾಣಕ್ಕೆ ಸಿದ್ಧರಾದರು. ಇಷ್ಟೆಲ್ಲ ಆಗಬೇಕಿತ್ತಲ್ಲ, ಅದಕ್ಕೋಸ್ಕರ ಬ್ರಹ್ಮಗುಪ್ತನಿಗೆ 4 ವರ್ಷದಿಂದ ಬದರಿಯಲ್ಲಿ ಇದ್ದು ವೇದಾಂತ ಗ್ರಂಥ ರಚನೆಯ ಕಮ್ಮಟವನ್ನು ನಡೆಸಿದ ಶ್ರೀ ಶಂಕರಾಚಾರ್ಯರು ಹೊರಟು ಬಿಡ್ತಾರಲ್ಲ ಅಂತ ಬೇಜಾರಾಗೋಗಿದೆ. ಆಚಾರ್ಯರು ಪ್ರಯಾಣ ಸಿದ್ಧತೆ ಮಾಡಲಿಕ್ಕೆ ಶಿಷ್ಯರಿಗೆ ಎಲ್ಲ ಹೇಳ್ತಾರೆ, ಆದೇಶ ಕೊಡ್ತಾರೆ. ಬ್ರಹ್ಮಗುಪ್ತ 100 ಗ್ರಂಥಗಳನ್ನು, ಹಲವಾರು ಜನಗಳ ಬಟ್ಟೆ ಬರೆಗಳನ್ನೂ ಸಾಗಿಸಲು ಎತ್ತುಗಳನ್ನು, ಕುದುರೆಗಳನ್ನು ಸಜ್ಜು ಮಾಡಿಕೊಡ್ತಾನೆ. ಆಚಾರ್ಯರಿಗೂ ವೃದ್ಧರಾದ ಸನ್ಯಾಸಿಗಳಿಗೂ ಪಾಲಕಿಗಳನ್ನು ಗೊತ್ತುಪಡಿಸ್ತಾನೆ. ಆಚಾರ್ಯರು ಬದರಿಗೆ ಬಂದಾಗ ಅವರೊಡನೆ 10-15 ಜನ ಇದ್ದರು. ಈಗ ಅಲ್ಲಿಂದ ಹೊರಡಬೇಕಾದ್ರೆ ಸಂಖ್ಯೆ 2 ಪಟ್ಟಾಗಿತ್ತು. ನೋಡಿ, ಬಹಳಷ್ಟು ಜನ ಸಾಧು ಸನ್ಯಾಸಿಗಳು ಸದಾ ಆಚಾರ್ಯರ ಸನ್ನಿಧಿಯಲ್ಲಿಯೇ ಇರಬಯಸುತ್ತಿರಿಂದ ಈಗ ಮರುಪ್ರಯಾಣದಲ್ಲಿ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿತ್ತು. ಸರಿ, ಬ್ರಹ್ಮಗುಪ್ತನ ಸೇವಕ ವರ್ಗದಲ್ಲಿ ಇದ್ದ ಗೋವಿಂದ ಕರ್ಮಾರಕ, ನೀಲಕಂಠ ಚರ್ಮಾರಕ, ದುರ್ಗಾ ಪ್ರಸಾದ ಇವರುಗಳೆಲ್ಲ ಶಂಕರರನ್ನು ತಮ್ಮ ಪಾಲಿಗೆ ದೇವರು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ರು. ಬಾಲಗುರುವು ಬದರಿಯಿಂದ ಹೊರಡ್ತಾರೆ ಅಂತ ಗೊತ್ತಾದಾಗ ಅವರಿಗೆಷ್ಟು ನೋವಾಯಿತು ಅಂತಂದರೆ, ಶಂಕರರು ಮುಗ್ಧರಾದವರೆಲ್ಲರನ್ನು ಸಂತೈಸ್ತಾರೆ. ಗುರುವಿನಲ್ಲಿ ಅವರಿಗಿದ್ದ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿಕೊಂಡು, ಮಕ್ಕಳೇ, ರಕ್ತ ಮಾಂಸಗಳ ಈ ಶರೀರವೇ ಗುರುವಲ್ಲ, ನನ್ನಲ್ಲಿ ಇರುವ ಆತ್ಮನೇ ನಿಮ್ಮಲ್ಲಿಯೂ ಎಲ್ಲರಲ್ಲಿಯೂ ಇದ್ದಾನೆ. ನೀವು ದೃಢವಾಗಿ ನಂಬಿರಿ, ಆ ಆತ್ಮನೇ ಎಲ್ಲರ ಗುರು. 4 ವರ್ಷಗಳಿಂದಲೂ ನೀವೆಲ್ಲರೂ ನನ್ನನ್ನು ವಿಧ ವಿಧವಾಗಿ ಸೇವಿಸಿದ್ದೀರಿ. ಈ ಸೇವೆಯಿಂದ ನಿಮಗೆ ಶ್ರೇಯಸ್ಸೂ ಉಂಟಾಗುತ್ತೆ. ಸದಾ ಗುರುಸ್ಮರಣೆ, ಸಾತ್ವಿಕ ಜೀವನ ಇವು ನಿಮ್ಮನ್ನು ದಾಟಿಸುವ ಹರಿಗೋಲು ದೋಣಿಗಳು. ಗುರು ಬೇರೆಯಲ್ಲ, ದೇವರು ಬೇರೆಯಲ್ಲ, ನಿಮಗೆ ಶ್ರೇಯಸ್ಸುಂಟಾಗಲಿ ಅಂತ ಹರಿಸ್ತಾರೆ. ಸತ್ಯ ಅಲ್ವಾ? ನಾವು ಒಬ್ಬರನ್ನ ಹಚ್ಕೊಂಡು ಬಿಡ್ತೀವಿ, ಆದರೆ ನಮ್ಗೆ ಅರ್ಥ ಮಾಡಿಕೊಳ್ಬೇಕು, ಅದು ಕೇವಲ ಶರೀರದ ನಂಟೆ ಹೊರತು ಆತ್ಮಕ್ಕೆ ಯಾವುದೇ ರೀತಿಯ ಬೇರ್ಪಾಟಿ ಇಲ್ಲ. ಅವರು ಎಲ್ಲೇ ಇದ್ದರೂ ಕೂಡ ನಮ್ಮೊಂದಿಗೆ ಅವರು ಇರ್ತಾರೆ ಅಂತಕ್ಕಂಥ ಸತ್ಯವನ್ನು ಅರ್ಥ ಮಾಡಿಸಿದ್ರು ಶಂಕರರು. ಗುರುವೇ, ತಾವು ಇಲ್ಲಿಂದ ಹೊರಟು ಬಿಡ್ತಾ ಇದ್ದೀರಾ. ನಾಳಿನಿಂದ ಈ ಸ್ಥಳಕ್ಕೆ ಬಂದಾಗ ನಮಗಾಗುವ ದರ್ಶನಾಭಾವ, ವ್ಯಥೆ ಅಷ್ಟಿಷ್ಟಲ್ಲ, ತಾವು ಎಲ್ಲರಿಗೂ ಗುರುವಾಗಿದ್ದೀರಿ. ನಮ್ಮಂತೆಯೇ ಈ ಪುಣ್ಯಭೂಮಿಯ ಎಲ್ಲರಿಗೂ ತಮ್ಮ ದರ್ಶನ ಭಾಗ್ಯ, ಉಪದೇಶ ಭಾಗ್ಯ ದೊರಕಬೇಕು. ಗುರುಗಳೇ, ನಾವು ಪ್ರಾರ್ಥಿಸುವುದು ಇಷ್ಟೇ.
ಸದಾಕಾಲವೂ ನಾವು ಸಚ್ಚಿಂತನೆಯನ್ನೇ ಮಾಡುತ್ತಿರುವಂತೆ ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆ ಸದಾ ತಮ್ಮ ಸ್ಮರಣೆಯಾಗುತ್ತಿರುವಂತೆ ಏನನ್ನಾದರೂ ಅನುಗ್ರಹಿಸಿ ಅಂತ ನೀಲಕಂಠ ಚರ್ಮಾರಕ ಕೇಳ್ತಾನೆ. ಆಗ ಬಾಲಗುರುವು ಗೋವಿಂದ ಮತ್ತು ನೀಲಕಂಠರಿಗೆ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ದುರ್ಗಾ ಪ್ರಸಾದನಿಗೆ ಶಿವನಾಮವನ್ನು ಉಪದೇಶ ಮಾಡ್ತಾರೆ. ನೀಲಕಂಠ ತನ್ನ ನಿತ್ಯ ಪೂಜೆಗಾಗಿ ಗುರುಪಾದಿಕೆಗಳನ್ನು ಬೇಡಿ ಪಡೆದುಕೊಳ್ತಾನೆ. ಆಚಾರ್ಯರು ಗೋವಿಂದನಿಗೆ ರುದ್ರಾಕ್ಷಿ ಮಾಲೆಯನ್ನು ಕೊಡ್ತಾರೆ. ದುರ್ಗಾ ಪ್ರಸಾದನಿಗೆ ತಾವು ಹೊದೆದಿದ್ದ ಕಾವಿಯ ಶೇಷವಸ್ತ್ರವನ್ನು ಕೊಟ್ಟು, ಇನ್ನು ನೀನು ರಾಜಸೇವೆಯನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡು ಅಂತ ಹೇಳಿದ್ಬಿಡ್ತಾರೆ. ಶ್ರೀ ಬದರಿನಾಥನ ಅರ್ಚಕ ನಾರಾಯಣನನ್ನು ಆಚಾರ್ಯರು ವಿಶೇಷವಾಗಿ ಆಶೀರ್ವಾದ ಮಾಡಿ, ನಾರಾಯಣ, ಖಿನ್ನನಾಗಬೇಡ, ಇಡೀ ರಾಷ್ಟ್ರವೇ ನಮ್ಮ ಮನೆಯಾಗಿದೆ, ಇಲ್ಲಿರ್ತಕ್ಕಂಥ ಜೊತೆಯಲ್ಲಿ ಹೊಂದಿಕೊಂಡು ಇಲ್ಲಿರೋರ ಜೊತೆಯಲ್ಲಿ ನೀನು ಅಡ್ಜಸ್ಟ್ ಮಾಡಿಕೊಡ್ಬೇಕು, ಹೊಂದ್ಕೊಳ್ಬೇಕು, ಇವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಶ್ರೀ ದೇವರ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇರು, ನಿನಗೆ ಮಂಗಳವಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಪಾಪ ತುಂಬ ವರ್ಷಗಳಿಂದ ಜೊತೆಲೇ ಇರ್ತಾರೆ, ಅವನನ್ನು ಬಿಟ್ಟು ಹೋಗಬೇಕಲ್ಲ, ಅವನಿಗೆ ತುಂಬ ಬೇಜಾರಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾರೆ. ಬ್ರಹ್ಮಗುಪ್ತನಿಗೆ ಹೇಳ್ತಾರೆ, ದೊರೆಯೇ, ನನ್ನ ಈ ಪ್ರಿಯ ಶಿಷ್ಯರನ್ನು ಇನ್ನು ಮೇಲಿಂದ ನಿನ್ನ ಆಶ್ರಯದಲ್ಲಿ ಬಿಟ್ಟಿರ್ತೇನೆ, ಇವನು ನಿನ್ನ ಪ್ರಜೆ, ಇವನ ಯೋಗಕ್ಷೇಮ ನಿನ್ನದು ಅಂತ ಹೇಳ್ತಾರೆ. ಆಚಾರ್ಯರು ಹೊರಡುವ ದಿನ ಬಂದಾಗಲಂತೂ ಬದರಿಯಲ್ಲಿ ಕೋಲಾಹಲವೇ ಆಗಿಬಿಡ್ತು. ಬ್ರಹ್ಮಗುಪ್ತ ಗುರುವಿಗಾಗಿ ಸ್ವರ್ಣ ಪಾದಕಗಳನ್ನು ಮಾಡಿಸ್ತಂದು ಕೊಡ್ತಾನೆ. ಆಚಾರ್ಯರಿಗೆ ಅದನ್ನು ಧರಿಸುವ ಅಪೇಕ್ಷೆ ಉಂಟಾಗಲಿಲ್ಲ. ಯಾಕೆಂದರೆ ಅವರಿಗೆಲ್ಲ ತ್ಯಾಗ ಮಾಡಿದ್ರು, ಅವರಿಗೆ ಚಿನ್ನದ ಬೇಕಾಗಿರಲಿಲ್ಲ. ಅದನ್ನು ಸ್ವೀಕರಿಸಲಿಕ್ಕೂ ಕೂಡ ಅವರು ಒಪ್ಪಲಿಲ್ಲ. ರಾಜ, ನಾವು ಹೇಳಿ ಕೇಳಿ ಸನ್ಯಾಸಿಗಳು, ನಮಗೇಕೆ ಈ ಚಿನ್ನರನ್ನದ ವಸ್ತುಗಳು? ಆಗ ಬ್ರಹ್ಮಗುಪ್ತ ನಮಸ್ಕಾರ ಮಾಡ್ತಾ ಹೇಳ್ತಾನೆ, ಭಗವಂತ, ತಾವು ನನ್ನಂತಹ 100 ಜನ ರಾಜ ಮಹಾರಾಜರಿಗೂ ಗುರುಗಳಲ್ಲವೇ? ತಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೇಳಿ ಪೂರೈಸಬೇಕಲ್ಲವೇ? ತಾವು ಸನ್ಯಾಸಿಗಳು ನಿಜವಾಗ್ಲೂ ಹೌದು, ಆದರೆ ತಾವು ಸದಾ ಅಕಿಂಚನರೇ ಆಗಿದ್ದೀರಿ. ಆದರೆ ನಮ್ಮ ಸಂತೋಷಕ್ಕಾಗಿ ತಾವು ಈ ಪಾದುಕೆಗಳನ್ನು ಧರಿಸಬೇಕು ಅಂತ ಹೇಳ್ತಾರೆ. ಕೇಳ್ಕೋತಾನೆ, ದೀನನಾಗಿ ಕೇಳ್ಕೊಳ್ತಾನೆ. ಆಚಾರ್ಯರು ಅವನ ಇಚ್ಛೆಗೆ ಒಪ್ಪಲೇಬೇಕಾಯಿತು. ಆಚಾರ್ಯರಿಗೆ ಈ ಸೀಮೆಯ ಜನರೆಲ್ಲ ತಂದಿಟ್ಟಿದ್ದ ಉಡುಗೊರೆಗಳನ್ನು ನೋಡಿಬಿಟ್ಟು ಆಶ್ಚರ್ಯ ಆಯಿತು. ಅವರು ಅವನ್ನೆಲ್ಲ ಮುಟ್ಬಿಟ್ಟು ಅವರವರಿಗೆ ಪ್ರಸಾದ ರೂಪವಾಗಿ ವಾಪಸ್ ಕೊಟ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಧರ್ಮ ಮಾರ್ಗವನ್ನು, ಸತ್ಯವಚನವನ್ನು ಎಲ್ಲರೂ ಪಾಲಿಸಬೇಕೆಂದು ಅವರೆಲ್ಲರಿಗೂ ಬೋಧಿಸ್ತಾರೆ. ಬ್ರಹ್ಮಗುಪ್ತ ಹಸ್ತಲಾಗವನ್ನಿತ್ತು ಶ್ರೀ ಗುರುವನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದ. ಶಂಖ, ಜಾಗಟೆ, ಭೇರಿ ನಾದವಾಗುತ್ತೆ. ಬ್ರಾಹ್ಮಣ ವರ್ಗ ವೇದಘೋಷ ಮಾಡ್ತಿರ್ತಾರೆ. ಸ್ವತಃ ಬ್ರಹ್ಮಗುಪ್ತ ಮತ್ತು ಅವನ ಮಕ್ಕಳು ಅಧಿಕಾರ ವರ್ಗದವರು ಪಲ್ಲಕ್ಕಿಯನ್ನು ಭುಜಗಳ ಮೇಲೆ ಧರಿಸ್ತಾರೆ. ಹರ ಹರ ಮಹಾದೇವ, ಜಯಗುರು ಶಂಕರ ಅಂತಕ್ಕಂತಹ ಘೋಷಣೆಗಳು ಮುಗಿಲು ಮುಟ್ಟುತ್ತವೆ. ಸ್ವಲ್ಪ ದೂರದವರೆಗೆ ಮಾತ್ರ ಪಲ್ಲಕ್ಕಿಯಲ್ಲಿ ವಿಜಯ ಮಾಡಿದ ಆಚಾರ್ಯರು, ರಾಜನ್, ನಾನಿನ್ನು ಮುಂದೆ ಪ್ರಯಾಣ ಮಾಡ್ತೇನೆ, ನೀವಿನ್ನು ವಾಪಸ್ ಹೊರಡಿ ಅಂತ ಹೇಳ್ತಾರೆ. ಹೇಳಿ ಪಲ್ಲಕ್ಕಿಯಿಂದ ಇಳಿತಾರೆ. ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ. ಅನಂತರ ವಾರಣಾಸಿ ಕ್ಷೇತ್ರದತ್ತ ಪ್ರಯಾಣ ಮಾಡ್ತಾರೆ. ಬ್ರಹ್ಮಗುಪ್ತನು, ಬದರಿ ಕ್ಷೇತ್ರವಾಸಿಗಳು ಬಹಳ ಹೊತ್ತು ಶ್ರೀ ಶಂಕರಾಚಾರ್ಯರು ನಡೆದು ಸಾಗುತ್ತಿದ್ದ ದಿಕ್ಕಿನತ್ತಲೇ ನೋಡ್ತಾ, ಅವರನ್ನು ಪ್ರೀತ್ಯಾದರಗಳಿಂದ ಸ್ಮರಿಸುತ್ತಾ, ಭಕ್ತಿ ಶ್ರದ್ಧೆಯಿಂದ ಕೊಂಡಾಡುತ್ತಾ ಒಬ್ಬೊಬ್ಬರಾಗಿ ವಾಪಸ್ಸಾಗ್ತಾರೆ. ಬಹುಕಾಲ ಬದರಿ ಕ್ಷೇತ್ರ ಬಿಕೋನ್ಸ್ತಾ ಇರುತ್ತೆ. ಹಿಂದಿನ ಪ್ರಯಾಣದಂತೆಯೇ ಶ್ರೀ ಶಂಕರ ಅವರ ಶಿಷ್ಯರು ಹಲವಾರು ಮಜಲುಗಳಲ್ಲಿ ಪ್ರಯಾಣ ಮಾಡ್ತಾ ವಾರಣಾಸಿ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀ ಗುರುದೇವರು ಬದರಿಯಿಂದ ವಾರಣಾಸಿ ಕ್ಷೇತ್ರಕ್ಕೆ ಬಂದಾಗ ಬರ್ತಾ ಇರುವಂಥ ಒಂದು ವರ್ತಮಾನವನ್ನು ಬ್ರಹ್ಮಗುಪ್ತ ತನ್ನ ಚಾರರ ಮೂಲಕ ಆ ಹಾದಿಯಲ್ಲಿ ಇದ್ದ ತನ್ನ ಮಿತ್ರರಾಜರಿಗೆ ತಿಳಿಸಿರ್ತಾನೆ. ದಾರಿಯುದ್ದಕ್ಕೂ ಶ್ರೀಶಂಕರರಿಗೆ ಭಕ್ತಿಪೂರ್ವಕವಾದ ಸ್ವಾಗತ ಸಿಕ್ಕುತ್ತೆ. ಬಹಳ ಸ್ಥಳಗಳಲ್ಲಿ ಆಚಾರ್ಯರ ಪ್ರಯಾಣಕ್ಕಾಗಿ ರಜತ, ಸ್ವರ್ಣಪಾಲಕಿ, ಮೇಣೆಗಳನ್ನು ರಾಜರು ಒಪ್ಪಿಸಿದ್ರು. ಆಚಾರ್ಯರು ತಾವು ವಾರಣಾಸಿಯನ್ನು ಸೇರಿ ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಹೊರಡ್ತಾರೆ. ಅಲ್ಲಿಂದ ಮುಂದೆ ಓಂಕಾರನಾಥನನ್ನು ಮುಟ್ಟಿ ಅಲ್ಲಿ ಸಮೀಪದಲ್ಲಿ ಇದ್ದ ತಮ್ಮ ಗುರು ಶ್ರೀ ಗೋವಿಂದ ಭಗವತ್ಪಾದರ ದರ್ಶನ ಮಾಡುವವರೆಗೆ ವಾಹನ ಯಾವುದನ್ನೂ ಉಪಯೋಗಿಸಲಿಕ್ಕೆ ಅವರು ಒಪ್ಪಲಿಲ್ಲ. ಆದರೆ ತಮ್ಮ ಅನುಚರರು ವೃದ್ಧರಾದ ಯತಿಗಳು ತಮ್ಮೊಡನೆ ವಾಹನಗಳಲ್ಲಿ ಕುಳಿತು ಬರಬಹುದೆಂದು ಹೇಳ್ತಾರೆ.
ಹಲವಾರು ಎತ್ತುಗಳು, ಕುದುರೆಗಳ ಮೇಲೆ ಯಾತ್ರಿಕರ ವಸ್ತ್ರಾದಿಗಳು, ಗ್ರಂಥಗಳ ಕಂತೆ, ಗಂಟು ಮೂಟೆಗಳು ಸಾಗಿಸಲ್ಪಡುತ್ತಿದ್ದರೂ ಎಲ್ಲ ಹೋಗ್ತಾ ಇತ್ತು. ಧರ್ಮಧ್ವಜಧಾರಿಯಾಗಿರ್ತಕ್ಕಂಥ ನಂದಿರಾಜ ಸದಾ ಮುಂದಿರ್ತಿದ್ದ. ಶ್ರೀ ಶಂಕರಾಚಾರ್ಯರು ವಾರಣಾಸಿಯನ್ನು ಸೇರುವಾಗ ಸ್ವತಃ ಕಾಶಿ ಮಹಾರಾಜರಾದ ಈಶ್ವರಿ ಕೃಷ್ಣಸಿಂಹನೇ ಅವರನ್ನು ಪುರದ್ವಾರದಲ್ಲಿ ಆದರದಿಂದ ಎದುರುಗೊಂಡು ಸ್ವಾಗತಿಸ್ತಾರೆ. ಕಾಶಿಯ ವಿದ್ವಾಂಸರ ಅನೇಕ ಜನ ಸ್ವಾಗತ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಾರೆ. ಆಚಾರ್ಯರಿಗೆ ಪಾದಾಭಿವಂದನ ಮಾಡಿದ ರಾಜ ಅವರನ್ನು ಅವರ ಅಪೇಕ್ಷೆಯಂತೆಯೇ ಹಿಂದೆ ಉಳಿದುಕೊಂಡಿರ್ತಕ್ಕಂತಹ ಶ್ರೀ ಶಂಕರೇಶ್ವರ ದೇವಾಲಯಕ್ಕೆ ಕರೆತಂದು ಇಳಿಸ್ತಾನೆ. ಅವರ ಅನುಚರರಿಗೆಲ್ಲ ವಿಶಾಲವಾದ ಧರ್ಮಶಾಲೆಯಲ್ಲಿ ಇಳಿದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ಕಾಶಿಗೆ ಬಂದರು. ಒಂದೆರಡು ದಿನಗಳ ಕಾಲ ಪ್ರಯಾಣದ ಆಯಾಸ ಪರಿಹಾರ ಆಗಲಿಕ್ಕೆ ಪಾಪ ಅವರ ಶಿಷ್ಯಂದ್ರಿಗಳಿಗೆಲ್ಲರಿಗೂ ಹೇಳಿದ್ರು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ. ಆಮೇಲೆ ಆಚಾರ್ಯರ ಮೊದಲ ಪೀಠಿಕಾರೂಪವಾಗಿರ್ತಕ್ಕಂಥ ಪ್ರವಚನ ಅದು ರಾಜನ ಅರಮನೆಯಲ್ಲೇ ನಡೀತು. ಕಾಶಿಯ ಮಹಾಪಂಡಿತರು, 10 ಶಾಸ್ತ್ರಗಳ ವಿದ್ವಾಂಸರು ಅಲ್ಲಿ ಎಲ್ಲ ಸೇರಿಕೊಂಡಿದ್ದರು. ಶ್ರೀ ಶಂಕರಾಚಾರ್ಯರ ವಾಣಿಯನ್ನು ಎಚ್ಚರದಿಂದ ಆಲಿಸಿದ್ರು. ಶ್ರೀ ಗುರುದೇವರಾದರೋ ಗಂಗಾ ಪ್ರವಾಹದಂತೆ ತಮ್ಮ ವಿಚಾರಶ್ರೀಯನ್ನು ಬಹಳ ಗಂಭೀರವಾಗಿರ್ತಕ್ಕಂತಹ ಶೈಲಿಯಲ್ಲಿ ನಿರೂಪಿಸುತ್ತಾ ಅದ್ವೈತ ತತ್ವ, ವೇದಾಂತಗಳ ತಿರುಳು ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ವಿದ್ವಜ್ಜರ ಸಮೂಹದಲ್ಲಿ ಮಂಡಿಸ್ತಾರೆ. ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ, ಜಾಗೃತ್, ಸ್ವಪ್ನ, ಸುಷುಪ್ತಿಗಳಲ್ಲಿ ಆಭಾದಿತ ಸ್ವರೂಪವುಳ್ಳದ್ದು ಸತ್ಯ ಅನಿಸ್ಕೊಳ್ಳುತ್ತೆ. ಅಂತಹ ಸತ್ಯವು ಬ್ರಹ್ಮ ಒಂದೇ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಅನ್ನೋದನ್ನು ಪ್ರತಿಪಾದಿಸ್ತಾರೆ. ಅದ್ವೈತ ಬ್ರಹ್ಮವು ದೇಶಕಾಲಗಳ ಪರಿಮಿತಿ ಇಲ್ಲ. ಅದಕ್ಕೆ ಅಂದರೆ ಅದು ಅನಾದಿಯೂ ಅನಂತವೂ ಆಗಿರ್ತಕ್ಕಂಥದ್ದು. ನ ಭೂತೋ ನ ಭವಿಷ್ಯಸಿ ನ ಆದಿನ ಅಂತ. ಬ್ರಹ್ಮವು ಅನಂತ, ಅದು ಒಂದೇ ಆಗಿ ಎರಡಿಲ್ಲ. ಬ್ರಹ್ಮ ಅಂದರೆ ಒಂದೇ ಒಂದು, ನೋ ದ್ವೈತ. ಏಕಮೇವಾ ದ್ವಿತೀಯಂ ಬ್ರಹ್ಮ. ಅದು ಮಂಗಳಕರವು, ಶಾಂತವು, ಎರಡು ಇಲ್ಲದ್ದೂ ಆಗಿದೆ. ಶಿವಂ ಶಾಂತಂ ಅದ್ವೈತಂ, ಒಂದೇ ಅನುಭವ ಸಾರವುಳ್ಳದ್ದೂ ಆಗಿದೆ. ಏಕಾತ್ಮ ಪ್ರತ್ಯಯ ಸಾರಂ, ಈ ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಈ ಬ್ರಹ್ಮವು ಅಖಂಡವು, ನಿರಂಜನವು, ನಿತ್ಯವೂ, ಅಚಲವೂ, ಶಾಶ್ವತವೂ ಆಗಿದೆ, ಸ್ವತಂತ್ರವೂ ಆಗಿದೆ, ಎಲ್ಲಕ್ಕೂ ಕಾರಣವಾಗಿದೆ. ಹಾಗಾದರೆ ಈ ಜಗತ್ತು ಜೀವರಾಶಿಗಳೆಲ್ಲ ಇದೆಯಲ್ಲ, ಅದರ ಸ್ವರೂಪ ಏನು ಅಂದಾಗ ಬ್ರಹ್ಮವೇ ಜಗತ್ತಾಗಿದೆ, ಬ್ರಹ್ಮವೇ ಪ್ರಪಂಚವಾಗಿದೆ. ಅಂದರೆ ಬ್ರಹ್ಮದ ಸತ್ಯತ್ವಕ್ಕೆ ಊನ ಬರುತ್ತೆ. ಅಂದರೆ ಸತ್ಯವಾದ ಬ್ರಹ್ಮದಲ್ಲಿ ಹುಟ್ಟಿ ಸಾಯುವ ಜಗತ್ತು ಹೇಗೆ ಬಂತು? ಅಲ್ಲ, ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಪ್ರತ್ಯೇಕವಾದುದು ಅಂದರೆ ಬ್ರಹ್ಮದ ಅನಂತತ್ವಕ್ಕೆ ಭಂಗ ಬರುತ್ತೆ. ಅದು ಜಗತ್ತು ಬ್ರಹ್ಮದಿಂದ ಅಭಿನ್ನವಾಗಿದೆ. ಅಂದರೆ ಜಗತ್ತಿನ ವೈವಿಧ್ಯಕ್ಕೆ ಕಾರಣ ಏನು? ಅಭಿನ್ನ ಅಂದರೆ ಜಗತ್ತು ಬ್ರಹ್ಮದಂತೆಯೇ ಆನಂದ ಸ್ವರೂಪವುಳ್ಳದಾಗಿರಬೇಕು. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಪ್ರಪಂಚದಲ್ಲಿ ದುಃಖ ಇದೆ. ಪ್ರಪಂಚವು ಬ್ರಹ್ಮದಂತೆಯೇ ಶಾಶ್ವತವೇ. ಅಂದರೆ ಪ್ರಪಂಚ ಕ್ಷಣ ಕ್ಷಣಕ್ಕೆ ಬದಲಾಗುತ್ತೆ, ಕ್ಷೀಣವಾಗುತ್ತೆ, ನಾಶವಾಗುತ್ತೆ. ಅದರಿಂದ ಸತ್ಯ ಇಲ್ಲ. ಮತ್ತು ಈ ಪ್ರಪಂಚಕ್ಕೆ ಹುಟ್ಟಿದೆ, ಸಾವಿದೆ. ಆದರೆ ಬ್ರಹ್ಮಕ್ಕೆ ಹುಟ್ಟೂ ಇಲ್ಲ, ಸಾವು ಇಲ್ಲ. ಹಾಗಾದರೆ ಜಗತ್ತು ಬ್ರಹ್ಮಕ್ಕಿಂತ ಭಿನ್ನವೂ ಅಲ್ಲ, ಅಭಿನ್ನವೂ ಅಲ್ಲ ಅನ್ಬೋದಾ? ಈ ಜಗತ್ತು ಬ್ರಹ್ಮದಂತೆ ಸತ್ಯವಲ್ಲ, ಸ್ಥಿರವಲ್ಲ. ಆದರೆ ಇದು ಕಾಣಿಸುತ್ತೆ ನಮಗೆ. ಈಗ ಜಗತ್ತೆಲ್ಲ ಕಾಣಿಸ್ತಾ ಇದೆ, ಇಂದ್ರಿಯಕ್ಕೆ ಗೋಚರವಾಗ್ತಕ್ಕಂಥದ್ದು, ಇಂದ್ರಿಯಾನುಭವಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಮಿಥ್ಯಾ ಅಂತೀವಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಆದರೆ ಇದು ಎಂದೂ ಕಂಡುಬರದ ಮೊಲದ ಕೊಂಬಿನಂತೆ, ಆಕಾಶದ ಪುಷ್ಪದಂತೆ ಅಥವಾ ಬಂಜೆಯ ಮಗನಂತೆ ಸುಳ್ಳಲ್ಲ. ಇದನ್ನು ಜಗತ್ತು ಇಲ್ಲ ಎಂದು ಹೇಳಲಾಗದು. ಮೊಲದ ಕೊಂಬಾಗಲಿ, ಆಕಾಶ ಪುಷ್ಪವಾಗಲಿ, ಬಂಜೆಯ ಮಗನಾಗಲಿ ಯಾವತ್ತೂ ಇಲ್ಲ, ಹೌದಾ? ಆದರೆ ಜಗತ್ತು ನಮ್ಮ ಎದುರಿಗೇ ಇದೆ, ಕಾಣ್ತಾ ಇದೆ, ಬದಲಾಗ್ತಿದೆ, ನಾಶ ಆಗ್ತಿದೆ. ಆದ್ದರಿಂದ ಇದನ್ನು ಬರೀ ತೋರಿಕೆ, ಮಿಥ್ಯೆ ಅಂತ ನಾವು ಹೇಳ್ತೇವೆ. ಇದು ಸತ್ಯ ಅಲ್ಲ.
ಏಕೆಂದರೆ ಬ್ರಹ್ಮನಿಗೆ ನಾದಿನ ಅಂತ, ಅವನಿಗೆ ಹುಟ್ಟಿಲ್ಲ ಸಾವಿಲ್ಲ. ಆದರೆ ಜಗತ್ತಿಗೆ ಆದಿಯೂ ಇದೆ, ಅಂತ್ಯವೂ ಇದೆ, ಹುಟ್ಟೂ ಇದೆ, ಸಾವು ಇದೆ. ಹಾಗಾಗಿ ಬ್ರಹ್ಮ ಮಾತ್ರ ಸತ್ಯ, ಜಗತ್ತು ಕಾಣಿಸ್ತಾ ಇರ್ತಕ್ಕಂಥ ಜಗತ್ತು ಮಿಥ್ಯಾ ಅಂತ, ಬರೀ ತೋರಿಕೆ ಅಂತ ಹೇಳ್ತೇವೆ. ಮಬ್ಬುಗತ್ತಲಲ್ಲಿ ನಡೆಯುತ್ತಿರ್ತಕ್ಕಂತಹ ದಾರಿಹೋಕನೊಬ್ಬನಿಗೆ ಮಾರ್ಗದ ಮಧ್ಯೆ ಬಿದ್ದಿರ್ತಕ್ಕಂಥ ಹಗ್ಗ ಹಾವಾಗಿ ಕಾಣಿಸುತ್ತೆ. ಅದು ಹಾವು ಅಂದ್ಕೊಂಡ್ಬಿಡ್ತಾನೆ ಹಗ್ಗ ನೋಡಿ. ಅಲ್ಲಿ ವಾಸ್ತವವಾಗಿರ್ತಕ್ಕಂಥದ್ದು ಹಗ್ಗವೇ ವಿನಃ ಹಾವಲ್ಲ. ಆದರೆ ಮಬ್ಬುಗತ್ತಲಲ್ಲಿ ಅವನಿಗೆ ಕಾಣಿಸ್ತಾ ಇರೋದು ಹಗ್ಗ ಹಾವಾಗಿ ಕಾಣಿಸ್ತಾ ಇದೆ. ಏಕೆಂದರೆ ಅಲ್ಲಿ ಸರಿಯಾಗಿ ಬೆಳಕು ಬಿದ್ದಿಲ್ಲ. ಆ ಹಾವು ಸುತ್ತಕೊಂಡಿರೋದು ಅವನಿಗೆ ಹಾವು ಥರ ಹಗ್ಗ ಸುತ್ತಕೊಂಡಿರೋದು ಹಾವು ಥರ ಕಾಣಿಸ್ತಾ ಇದೆ. ಇದೇ ಮಿಥ್ಯಾ. ಅಂದರೆ ಕಣ್ಣಿಗೆ ಯಾವುದೋ ವಸ್ತು ಕಾಣುತ್ತಿದೆ, ಆದರೆ ಅದು ಸಹಜ ಸ್ವರೂಪದಿಂದ ಕಾಣ್ತಾ ಇಲ್ಲ, ಅದು ಹಾವಿನ ರೂಪವಾಗಿ ಕಾಣಿಸ್ತಿದೆ. ದೀಪದೊಂದಿಗೆ ಅದನ್ನು ನೋಡಿದಾಗ ಅಥವಾ ಬೇರೊಬ್ಬರು ಬಂದು ಅದು ಹಾವಲ್ಲ ಹಗ್ಗ ಅಂತ ಹೇಳಿದಾಗ, ಸ್ಪಷ್ಟಪಡಿಸಿದಾಗ ಆಗ ಸತ್ಯ ಗೊತ್ತಾಗುತ್ತೆ. ಅದು ಹಾವಲ್ಲ ಹಗ್ಗ ಅಂತಕ್ಕಂಥದ್ದು ಅರ್ಥವಾಗುತ್ತೆ. ವಾಸ್ತವವಾಗಿ ಅಲ್ಲಿದ್ದಿದ್ದು ಹಗ್ಗನೇ. ಆದರೆ ಬೆಳಕು ಸರಿಯಾಗಿಲ್ಲದ್ರಿಂದ, ಮಬ್ಬು ಕತ್ತಲಿದ್ದಿದ್ದರಿಂದ ಅಥವಾ ನಮ್ಮ ಕಣ್ಣಿನ ದೋಷದಿಂದ ಅದು ಹಾವಾಗಿ, ಆ ಪಥಿಕನ ನೇತ್ರ ದೋಷದಿಂದ ಅದು ಹಾವಾಗಿ ಕಾಣಿಸುತ್ತೆ. ಹಾಗೆ ಹಾವಾಗಿ ಕಂಡಾಗಲೂ ದಿಟವಾಗಿ ಅಲ್ಲಿ ಇದ್ದುದು ಹಗ್ಗವೇ ವಿನಃ ಹಾವಲ್ಲ. ಅಂದರೆ ಆ ಹಗ್ಗ ಹಾವಾಗಿ ಕಾಣಿಸ್ಬಿಡ್ತು ಅಂತ ಅಂದ್ಕೊಂಡು ಹಾವು ಅಂದ್ರೂ ಅದು ಹಾವಲ್ಲ, ಅದು ಹಗ್ಗ. ಈ ಬದಲಾವಣೆ ಉಂಟಾಗಿರ್ತಕ್ಕಂಥದ್ದು ನಮ್ಮ ಕಣ್ಣಿನ ದೋಷದಲ್ಲಿ. ಮೊದಲೂ ಹಾವಾಗಿ ಕಂಡದ್ದು ಆ ಪಥಿಕನಲ್ಲಿಯೇ ವಿನಃ ಹಗ್ಗದಲ್ಲಿ ಅಲ್ಲ. ಅಂದರೆ ಆ ದೋಷ ಉಂಟಾಗಿದ್ದು ನೋಡುವವನ ಕಣ್ಣಿನಲ್ಲಿಯೇ ಹೊರತು ಹಗ್ಗದಲ್ಲಲ್ಲ. ಅದು ಮೊದಲೂ ಹಗ್ಗವಾಗಿಯೇ ಇತ್ತು, ಅನಂತರವೂ ಹಗ್ಗವಾಗಿಯೇ ಇದೆ. ಇದು ಯಾತಕ್ಕೆ ಹಾವಾಗಿ ಕಾಣಿಸ್ತು ಅಂದರೆ ಆ ಪಥಿಕನ ಅಜ್ಞಾನವೇ, ಆ ಪಾಂಥನ ಅಜ್ಞಾನವೇ ಇದು ಕಾರಣವಾಗೋಯ್ತು. ಅವನಿಗೆ ಜ್ಞಾನವಿಲ್ಲ, ಮೊದಲು ಹಾವಾಗಿ ಕಾಣಲಿಕ್ಕೆ ಅದು ಕಾರಣವಾಯಿತು. ಇದನ್ನೇ ನಾವು ಮಿಥ್ಯಾ ಅಂತೀವಿ. ಹಾಗೆ ಈ ಜಗತ್ತೂ ಸಹ ಮಿಥ್ಯವೇ ಆಗಿದೆ. ನಾವು ನೋಡ್ತಾ ಇರೋ ಜಗತ್ತನ್ನು ಆ ರೀತಿ ನೋಡ್ತಾ ಇದ್ವಿ. ಇದು ಭಗವಂತನ ರೂಪದಲ್ಲಿ ನಾವು ಜಗತ್ತನ್ನು ನೋಡ್ತಾ ಇಲ್ಲ. ಕಾಣಿಸಿದ್ದೆಲ್ಲ ಸತ್ಯ ಅಂತ ಅಂದ್ಕೊಂಡು ಬಿಟ್ಟಿದ್ವಿ, ಭ್ರಮೆಯಲ್ಲಿ ಇದ್ದೇವೆ. ಇದನ್ನೇ ಮಿಥ್ಯಾ ಅಂತ, ಜಗನ್ಮಿಥ್ಯಾ ಅಂತ ಕರೆದ್ರು. ಈ ಜಗತ್ತಿನಂತೆ ಕಾಣಿಸ್ತಾ ಇರ್ತಕ್ಕಂಥದ್ದು ವಾಸ್ತವವಾಗಿ ಬ್ರಹ್ಮವೇ. ಆತ್ಮೈವೇದಂ ಸರ್ವಂ, ಇದೆಲ್ಲವೂ ಆತ್ಮವೇ. ಇಂದ್ರಿಯ ಗೋಚರವಾಗುತ್ತಾ ಈ ಮುಂದೆ ಕಾಣುತ್ತಿರುವುದೆಲ್ಲವೂ ಬ್ರಹ್ಮವೇ. ಬ್ರಹ್ಮೇ ವೇದಂ ಅಮೃತಂ ಪುರಸ್ತಾತ್. ಈಗಿರ್ತಕ್ಕಂಥ ಎಲ್ಲವೂ, ಜಗತ್ತೆಲ್ಲವೂ ಪೂರ್ವದಲ್ಲಿಯೂ ಇತ್ತು, ಮುಂದೆಯೂ ಉತ್ಪತ್ತಿಯಾಗುವುದು ಪುರುಷನೇ. ಪುರುಷಲ್ವೇದಕಂ ಸರ್ವಂ ಯದ್ಭೂತಂ ಯಚ್ಚಭವ್ಯಂ ಅಲ್ವಾ. ಇದೆಲ್ಲ ಜಗತ್ತು ಬ್ರಹ್ಮವೇ, ಆತ್ಮನೂ ಬ್ರಹ್ಮನೇ. ಅಯಮಾತ್ಮ ಬ್ರಹ್ಮ, ಸರ್ವಮೇತದ್ ಬ್ರಹ್ಮ. ಬ್ರಹ್ಮ ಜ್ಞಾನ ಆಗಬೇಕು, ಆವಾಗ ಇವೆಲ್ಲ ಅರ್ಥವಾಗುತ್ತೆ. ಇಲ್ಲದೆ ಹೋದರೆ ನಮಗೆ ಜಗತ್ತು ಕಾಣಿಸ್ತಾ ಇರುತ್ತೆ, ಬ್ರಹ್ಮ ಬೇರೆ ಜಗತ್ತು ಬೇರೆ ಅಂತ ಅನಿಸ್ತಾ ಇರುತ್ತೆ. ಬ್ರಹ್ಮ ಜಗತ್ತಾಗಿ ಕಾಣುತ್ತಿತ್ತು, ವಾಸ್ತವಿಕವಾಗಿ ಇದ್ದುದು, ಈಗ ಇರುವುದು, ಮುಂದೆ ಇರ್ತಕ್ಕಂಥದ್ದು ಬ್ರಹ್ಮವೇ. ಜಗತ್ತು ಬ್ರಹ್ಮದಲ್ಲಿ ತೋರಿತ್ತು. ಬ್ರಹ್ಮಜ್ಞಾನವಾದ ಬಳಿಕ ಎಲ್ಲೆಲ್ಲೂ ಬ್ರಹ್ಮವೇ ಕಾಣುತ್ತೆ. ಜಗತ್ತು ಜಗತ್ತಾಗಿ ಕಾಣಿಸೋದಿಲ್ಲ, ಬ್ರಹ್ಮವಾಗಿಯೇ ಕಾಣುತ್ತೆ. ಅಂದರೆ ಇಡೀ ಪ್ರಪಂಚ ನಮಗೇನು ಕಾಣಿಸ್ತಾ ಇದೆ, ನಾವು ಅದನ್ನು ಸತ್ಯ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದೀವಿ. ಆದರೆ ನಮಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾದಾಗ ಇದು ಮಿಥ್ಯಾ, ಅಂದರೆ ಭಗವಂತನೇ ಇದು, ಈ ಜಗತ್ತೆಲ್ಲವೂ ಆ ಭಗವಂತನೇ ಅಂತ ನಮಗೆ ಗೋಚರವಾಗುತ್ತೆ. ಅಲ್ಲಿ ತನಕ ನಾವು ಎರಡು ಅನ್ನೋದನ್ನು ತಿಳ್ಕೊಂಬಿಟ್ಟಿರ್ತೀವಿ. ಜ್ಞಾನ ಉದಯ ಆದಾಗ ಎರಡೂ ಒಂದೇ ಅನ್ನೋ ಭಾವ ನಮ್ಮಲ್ಲಿ ಬರ್ತಕ್ಕಂಥದ್ದು. ಬ್ರಹ್ಮದ ಸ್ವರೂಪವನ್ನು ಅರಿಯಕ್ಕೆ ನಮಗೆ ಸಾಧನ ಚತುಷ್ಟಯಗಳ ಅಭ್ಯಾಸ, ಗುರುವಿನ ಉಪದೇಶ, ಶ್ರವಣ, ಮನನ, ನಿಧಿಧ್ಯಾಸನ ಅದೆಲ್ಲ ನಮಗೆ ಸಹಾಯಕ್ಕೆ ಬರುತ್ತೆ. ಇವುಗಳಿಂದ ಬ್ರಹ್ಮಜ್ಞಾನವು ಹೊಸದಾಗಿ ಹುಟ್ಟುತ್ತೆ ಅಂತ ಅರ್ಥ ಅಲ್ಲ. ಬ್ರಹ್ಮ ನಿತ್ಯ ಸಿದ್ಧವಾಗ್ತಕ್ಕಂಥದ್ದು. ಈ ಜಗತ್ತೆಲ್ಲವೂ ಬ್ರಹ್ಮನಿಂದ ಪ್ರತ್ಯೇಕ ಭಿನ್ನ
ಬೇರೆ ಎಂಬ ತಪ್ಪು ತಿಳುವಳಿಕೆ ನಮಗೆ ನಾಶವಾಗಬೇಕು ಅಂದರೆ ನಮಗೆ ಬ್ರಹ್ಮಜ್ಞಾನ ಪ್ರಾಪ್ತವಾಗಬೇಕು. ಬ್ರಹ್ಮಜ್ಞಾನ ಬಂದರೆ ಮಾತ್ರ ನಾವು ಈ ರೀತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನೇಹನಾನಾಸ್ತಿ ಕಿಂಚನ, ಈ ಜಗತ್ತಿನಲ್ಲಿ ನಾನತ್ವ ಭೇದ ಸ್ವಲ್ಪವೂ ಇಲ್ಲ. ದ್ವಿತೀಯಾದ್ವೈ ಭಯಂ ಭವತಿ, ಬ್ರಹ್ಮವನ್ನು ಬಿಟ್ಟು ಬೇರೆ ಇನ್ನೊಂದು ಯಾವುದೂ ಇಲ್ಲ. ಇದ್ದರೆ ಭಯ ಗ್ಯಾರಂಟಿ. ಉದರಂ ಅಂತರಂ ಕುರುತೆ ತಸ್ಯ ಭಯಂ ಭವತಿ, ಸ್ವಲ್ಪ ಭೇದ ಮಾಡಿದ್ರೂ ಸಹ ಭಯ ಬಂದ್ಬಿಡುತ್ತೆ. ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನೀತಿ ತದಲ್ಪಂ ಯದಲ್ಪಂ ತನ್ಮರ್ತ್ಯಂ. ಯಾವ ಅವಸ್ಥೆಯಲ್ಲಿ ನಾವು ಬೇರೆ ಒಂದನ್ನು ಕಾಣುತ್ತೇವೆಯೋ, ಬೇರೊಂದನ್ನು ಕೇಳುತ್ತೇವೆಯೋ, ಬೇರೊಂದನ್ನು ಅರಿಯುತ್ತೇವೆಯೋ ಅದು ಅಲ್ಪವಾಗಿರ್ತಕ್ಕಂಥದ್ದು. ಯಾವುದು ಅಲ್ಪವೋ ಅದು ನಾಶವಾಗ್ತಕ್ಕಂಥದ್ದು ಅಂತ. ಅಂದರೆ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಜಗತ್ತೆಲ್ಲವೂ ಮಾಯೆ, ಮಿಥ್ಯೆ. ಅದ್ವೈತವೇ ಪರಮಾರ್ಥ ತತ್ವ. ಮಾಯಾ ಮಾತ್ರಮಿದಂ ವಿಶ್ವಂ ಅದ್ವೈತಂ ಪರಮಾರ್ಥತಃ. ಪ್ರಪಂಚ ಮಿಥ್ಯೆ ಆದರೆ ಅದು ಕಾಣೋದಾದರೂ ಹೇಗೆ? ಪ್ರತ್ಯಕ್ಷವಾಗಿ ಚಕ್ಷುರಾದಿ ಇಂದ್ರಿಯ ಗೋಚರವಾಗ್ತಿರ್ತಕ್ಕಂತಹ ಈ ಜಗತ್ತನ್ನು ಅಲ್ಲಗಳೆಯುವುದಾದರೂ ಹೇಗೆ? ಅದು ಜಗತ್ತಾಗಿ ತೋರಲಿಕ್ಕೆ ಕಾರಣ ಏನು ಅಂದರೆ, ನೋಡುವಾತನ ನೇತ್ರ ದೋಷದಿಂದಾಗಿ ವಸ್ತು ಬೇರೆಯಾಗಿ ಕಾಣಬಹುದು. ಈಗ ಕಾಮಾಲೆ ಬಂದಿರುತ್ತೆ, ಅವನ ಕಣ್ಣಿಗೆ ಬಿಳಿ ಶಂಖ ಹಳದಿ ಕಾಣಿಸ್ತಾ ಇರುತ್ತೆ ಅಲ್ವಾ? ಶಂಖ ನಿಜವಾಗ್ಲೂ ಹೇಳಬೇಕು ಅಂದರೆ ಬೆಳ್ಳಿಗೆ ಇರೋದು, ವಾಸ್ತವವಾಗಿ ಅದ್ರ ಬಣ್ಣ ಬೆಳ್ಳಿಗೆ ಇರತಕ್ಕಂಥದ್ದು. ಆದರೆ ಕಾಮಾಲೆ ಕಣ್ಣವನಿಗೆ ಆ ಶಂಖ ಹಳದಿ ಕಾಣಿಸ್ತಾ ಇರುತ್ತೆ. ಹಾಗಂದ್ರೆ ಯಾವುದು ಕಾರಣ ಆಯಿತು? ಶಂಖ ಹಳದಿ ಇಲ್ವೋ? ಇದೆ. ಯಾರಿಗೆ? ಆ ಕಾಮಾಲೆ ಕಣ್ಣವನಿಗೆ. ಅಂದರೆ ಅಲ್ಲಿ ನೇತ್ರ ದೋಷದಿಂದ ಅದು ಅರಿಶಿಣ ಬಣ್ಣವಾಗಿ ಕಾಣಿಸುತ್ತೆ. ಹಾಗೆಯೇ ವಾಸ್ತವವಾಗಿ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂತಹ ಬ್ರಹ್ಮವೇ ಎಲ್ಲೆಲ್ಲಿಯೂ ಇದ್ರೂ ಇರುವುದಾದರೂ ನಮ್ಮ ಕಣ್ಣಿದೆಯಲ್ಲ, ನೋಡುವಾತನ ನಮ್ಮ ಕಣ್ಣು ಅಜ್ಞಾನ, ನಮಗೆ ಜ್ಞಾನವಿಲ್ಲ. ಹಾಗಾಗಿ ಬ್ರಹ್ಮವೇ ಜಗತ್ತಾಗಿ ನಾಮರೂಪಾತ್ಮಕವಾಗಿ ತೋರುತ್ತೆ. ಸಚ್ಚಿದಾನಂದವು ಬ್ರಹ್ಮಸ್ವರೂಪ, ನಾಮರೂಪವು ಜಗದ್ರೂಪವಾಗಿರ್ತಕ್ಕಂಥದ್ದು. ಅದು ಬದಲಾಗುವಂಥದ್ದು, ನಾಶವಾಗುವಂಥದ್ದು ಯಾವುದು? ಜಗತ್ತು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತ. ಮಣ್ಣಿನ ಪರಿಣಾಮಗಳಾಗಿರ್ತಕ್ಕಂಥ ನೋಡಿ, ಮಣ್ಣಿನಿಂದ ಏನೇನು ಮಾಡಬಹುದು? ಗಡಿಗೆ, ಮಡಿಕೆ, ಕುಡಿಕೆ ಎಲ್ಲ ಮಾಡಬಹುದು. ಎಲ್ಲ ಹೆಸರಷ್ಟೇ ಅವಕ್ಕೆಲ್ಲ ಮಣ್ಣಿಂದ ಮಾಡಿರ್ತಕ್ಕಂಥದ್ದು. ಆದರೆ ಮಣ್ಣು ಒಂದೇ ಸತ್ಯ, ಉಳಿದೆಲ್ಲ ಅದರ ವಿಕಾರಗಳು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ, ಇರುವುದು ಒಂದೇ ವಸ್ತು, ಸದ್ವಸ್ತು. ವಿದ್ವಾಂಸರು ಅದನ್ನು ಬಹುವಾಗಿ ಹೇಳ್ತಾರೆ. ಅಂದರೆ ಸತ್ಯಜ್ಞಾನಾನಂದ ರೂಪವಾಗಿರ್ತಕ್ಕಂತಹ ಬ್ರಹ್ಮವು ನಾಮರೂಪಾತ್ಮಕವಾದ ಪ್ರಪಂಚವಾಗಿ ಭಾಸವಾಗುತ್ತೆ. ಅಂದರೆ ಭಗವಂತ ಒಬ್ಬನೇ. ಇಲ್ಲಿ ಕಾಣಿಸ್ತಕ್ಕಂಥದ್ದು ಅವರವರ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆಯೋ ಅದೆಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥದ್ದು. ನಿಮಗೆ ಜ್ಞಾನೋದಯವಾದಾಗ ಎಲ್ಲವೂ ಬ್ರಹ್ಮ ಅಂತಕ್ಕಂಥದ್ದು ಗೋಚರವಾಗುತ್ತೆ. ನಮಗೆ ಜ್ಞಾನ ಉಂಟಾದಾಗ, ವಸ್ತುವಿನ ನಿಜಸ್ವರೂಪ ಗೊತ್ತಾದಾಗ, ನಾವು ಮೊದಲು ನೋಡಿದ್ದು ಪ್ರಪಂಚವಾಗಿ ತೋರಿದ್ದು ಭ್ರಮೆ ಅಂತ ಅನಿಸ್ಬಿಡುತ್ತವಾಗ. ನಮಗೆ ಜ್ಞಾನ ಬಂದಾಗ ಮಿಥ್ಯಾ ಪ್ರಪಂಚವು ಬೇರೆಯಾಗಿ ಕಾಣಿಸೋದಿಲ್ಲ, ಅದು ಬ್ರಹ್ಮವಾಗಿಯೇ ಕಾಣುತ್ತೆ. ಯತ್ತತ್ವಸ್ಯ ಸರ್ವ ಮಾತ್ಮೈವಾಭೂತ್ ಕೇನ ಕಃ ಪಶ್ಯೇತ್ ಅಂತ. ಯಾವ ಸ್ಥಿತಿಯಲ್ಲಿ ಜ್ಞಾನಿಗೆ ಎಲ್ಲವೂ ಆತ್ಮವೇ ಆಗಿದೆಯೋ ಆ ಸ್ಥಿತಿಯಲ್ಲಿ ಆತನು ಯಾವುದರಿಂದ ಏನನ್ನು ಕಾಣಬೇಕು ಅಲ್ವಾ? ಏನನ್ನು ಕಾಣಬೇಕು ಹೇಳಿ? ಅದಕ್ಕೋಸ್ಕರ ಜಗತ್ತು ಮಿಥ್ಯಾ ಅಂದಮೇಲೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಜೀವರು, ಶಾಸ್ತ್ರ, ಗುರುಪದೇಶ ಎಲ್ಲ ಮಿಥ್ಯೆ ಆಗುತ್ತಲ್ವಾ ಅಂತ ಪ್ರಶ್ನೆ. ಈ ಮಿಥ್ಯಾ ಸಾಧನಗಳಿಂದ ಮಿಥ್ಯಾ ಜೀವರು ಸತ್ಯವಾದ ಬ್ರಹ್ಮವನ್ನು ಅರಿಯಲಿಕ್ಕೆ ಹೇಗೆ ಸಾಧ್ಯ? ಜೀವಕ್ಕೆ ಜೀವತ್ವ ಅಥವಾ ಸಂಸಾರ, ನಾನು ಕರ್ತೃ, ನಾನು ಭೋಕ್ತೃ ಎಂಬ ಮಿಥ್ಯವೇ ವಿನಃ ಜೀವನೇ ಮಿಥ್ಯವಲ್ಲ. ಅಂದರೆ ಶಂಖಕ್ಕೆ ಅಧ್ಯಾರೋಪವಾದ ಹಳದಿಯ ಬಣ್ಣವು ಮಿಥ್ಯವೇ ವಿನ ಶಂಖವೇ ಮಿಥ್ಯವಲ್ಲ ಅಂತ.
ಈಗ ಶಂಖ ಹಳದಿಯಾಗಿ ಕಾಣಿಸ್ತಾ ಇದೆ, ಬಿಳಿ ಶಂಖ ಅಂದ ಮಾತ್ರಕ್ಕೆ ಶಂಖ ಸುಳ್ಳ? ಇಲ್ಲ, ಶಂಖ ಇದೆ ಅಲ್ಲಿ, ಆದರೆ ಅದರ ಬಣ್ಣ ಇದೆಯಲ್ಲ ಅದು ಮಿಥ್ಯಾ, ಅದು ಸುಳ್ಳು. ಬಣ್ಣ ಬೆಳ್ಳಗಿದೆ ಅಂತ ಅವನಿಗೆ ಕಂಡಿಲ್ಲ, ಕಣ್ಣಿನ ದೋಷ ಅದು. ಸತ್ಯವಾದ ಬ್ರಹ್ಮವು ಅಜ್ಞಾನದಿಂದ ನಮಗೆ ಜೀವನಾಗಿ ತೋರ್ತಾ ಇದೆ ಅಷ್ಟೇ. ಸಂಸಾರ ಅಥವಾ ಬಂಧನವು ಪಾರಮಾರ್ಥಿಕ ದೃಷ್ಟಿಯಿಂದ ಮಿಥ್ಯಾ. ಶಾಸ್ತ್ರ ಮತ್ತು ಗುರೂಪದೇಶಗಳಿಂದ ಆ ಮಿಥ್ಯತ್ವ ನಿವೃತ್ತಿಯಾಗುತ್ತೆ. ಕನಸಿನಲ್ಲಿ ಹಸಿವಾಗ್ತಿದೆ ಅಂತ ಇಟ್ಕೊಳ್ಳಿ, ಬಾಯಾರಿಕೆ ಆಗ್ತಿದೆ ಅಂತ ಇಟ್ಕೊಳ್ಳಿ, ಆಯಾಸ ಆಗ್ತಿದೆ ಅಂತ ಇಟ್ಕೊಳ್ಳಿ. ಕನಸಿನಲ್ಲಿಯೇ ಊಟ, ಜಲಪಾನ, ರೆಸ್ಟ್ ತೊಗೊಂಡ್ಬಿಟ್ರೆ ನಿವೃತ್ತಿ ದೊರಕುತ್ತಾ? ಅಂದರೆ ದೊರಕುತ್ತೆ, ಕನಸಿನಲ್ಲಾಗಿರೋದು. ವ್ಯವಹಾರ ಕಾಲದಲ್ಲಿ ವ್ಯಾವಹಾರಿಕ ಪ್ರಪಂಚಕ್ಕೆ ಅತೀತವಾಗಿರ್ತಕ್ಕಂತಹ ನಿತ್ಯ ಸತ್ಯವಾದ ವಸ್ತು ಒಂದಿದೆ ಅನ್ನೋದನ್ನು ಶಾಸ್ತ್ರವು ಗುರುವು ತಿಳಿಸ್ಕೊಡುತ್ತಾರೆ. ಆದರೆ ನಿತ್ಯ ಸಿದ್ಧವೂ ಸ್ವಯಂ ಪ್ರಕಾಶವೂ ಆಗಿರ್ತಕ್ಕಂತಹ ಬ್ರಹ್ಮವನ್ನು ಅಧಿಕಾರಿಯಾಗಿರ್ತಕ್ಕಂಥವನು ಸ್ವ ಅನುಭವದಿಂದ ಇಂದ್ರಿಯಾತೀತವಾದ ಅಪರೋಕ್ಷ ಜ್ಞಾನದಿಂದ ಅರಿತುಕೊಳ್ಬೇಕು. ಅಂದರೆ ಏನೇ ಶಾಸ್ತ್ರ ಹೇಳಿರುತ್ತೆ, ಗುರುಗಳು ಹೇಳ್ಕೊಡ್ಬೋದಾದರೆ ಯಾವ ಅಧಿಕಾರಿ ಇದ್ದಾನೆ ಅವನು ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಅಂತಕ್ಕಂತಹ ಅಧಿಕಾರಿ ಆಗಿರ್ತಕ್ಕಂಥದ್ದು ಸ್ವಾನುಭವದಿಂದ ತಿಳ್ಕೊಳ್ಬೇಕೇ ಹೊರತು ಅದು ಹಾಗೆಲ್ಲ ಸುಮ್ಮನೆ ಓದ್ಬಿಟ್ಟು ಬರ್ತಕ್ಕಂಥದ್ದು ಆಗಲ್ಲ. ಪ್ರಪಂಚ ಮಿಥ್ಯೆ, ಜಗನ್ಮಿಥ್ಯಂ ಅಂದಮೇಲೆ ಪಾರಮಾರ್ಥಿಕ ದೃಷ್ಟಿಯಿಂದ ಮಿಥ್ಯಾ. ಹೇಗೆ ಅಂದರೆ ಎಚ್ಚರವಾದಾಗ ಸ್ವಪ್ನವಾದುದೆಲ್ಲವೂ ಮಿಥ್ಯಾ ಎಂಬ ಅರಿವು ಬರುತ್ತಲ್ವ ನಮಗೆ. ಈಗ ನಮ್ಮ ಕನಸಿನಲ್ಲಿ ನಾವು ಏನೇನೋ ಕೇಳಿದ್ ನೋಡ್ತಾ ಇರ್ತೀವಿ, ಎಷ್ಟೊಂದು ವಿಷಯಗಳನ್ನೆಲ್ಲ ಕಾಣ್ತಾ ಇರ್ತೀವಿ, ಎಲ್ಲ ಅದು ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಹೀಗೆ ನಿಜ ನಡೀತಾ ಇದೆ ಅಂತಲೇ ನಮ್ಗೆ ಅನಿಸ್ತಾ ಇರುತ್ತೆ. ಆದರೆ ಎಚ್ಚರ ಆದಾಗ ಅಯ್ಯೋ ಎಲ್ಲ ಸುಳ್ಳು, ಎಲ್ಲ ಕನಸು ಅಂತ ನಮ್ಗೆ ಅನಿಸುತ್ತಲ್ವ, ಅರಿವು ಬರುತ್ತಲ್ವ. ಹಾಗೆಯೇ ಪಾರಮಾರ್ಥಿಕ ದೃಷ್ಟಿಯಿಂದ ನಾವು ಎಚ್ಚರದಲ್ಲಿ ವ್ಯವಹಾರದಲ್ಲಿ ಕಾಣುವುದೆಲ್ಲವೂ ಮಿಥ್ಯೆ ಅಂತ ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಪ್ರಪಂಚವೆಲ್ಲವೂ ಮಿಥ್ಯೆ, ಅಜ್ಞಾನಿಯ ದೃಷ್ಟಿಯಿಂದ ಮಾತ್ರ ಮಿಥ್ಯ ಅಲ್ಲ. ಅಜ್ಞಾನಿಗೆ ದೇವರೇ ಬೇರೆ, ನಾನೇ ಬೇರೆ, ಪ್ರಪಂಚವೇ ಬೇರೆ ಅನ್ನೋ ಭಾವ ಇರುತ್ತೆ. ಆದರೆ ಬ್ರಹ್ಮಜ್ಞಾನಿಗೆ ಅದು ಪ್ರಪಂಚ ಅಂತಕ್ಕಂಥದ್ದು ಮಿಥ್ಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲ ಭಗವಂತನೊಬ್ಬನೇ ಸತ್ಯ ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗುತ್ತೆ. ಒಂದೇ ಒಂದಾಗಿರ್ತಕ್ಕಂತಹ ಇಲ್ಲದ ಸತ್ಯವನ್ನು, ಬ್ರಹ್ಮವನ್ನು ಅನೇಕವಾಗಿರ್ತಕ್ಕಂತಹ ನಾಮರೂಪಗಳಲ್ಲಿ ಕಾಣ್ತಕ್ಕಂಥದ್ದೇ ಮಾಯೆ ಅಥವಾ ಮಿಥ್ಯೆ ಅಂತ. ಭಾವರೂಪವಾಗಿರ್ತಕ್ಕಂತಹ ಈ ಮಾಯೆಯು ತನ್ನ ಆವರಣ ಶಕ್ತಿಯಿಂದ ಮತ್ತು ವಿಕ್ಷೇಪ ಶಕ್ತಿಯಿಂದ ಬ್ರಹ್ಮವನ್ನು ಜಗತ್ತಾಗಿ ತೋರಿಸುತ್ತೆ. ನೋಡಿ ಹೆಂಗೆ ಅಂದರೆ, ಈ ಒಂದು ಜಗತ್ತನ್ನು ಮಾಯೆ ಏನು ಮಾಡುತ್ತೆ, ಆ ಬ್ರಹ್ಮವನ್ನು ಜಗತ್ತಾಗಿ ನಮಗೆ ತೋರಿಸುತ್ತೆ. ಶಕ್ತಿಯಿಂದ, ಒಂದು ರೀತಿಯ ಆವರಣ ಶಕ್ತಿಯಿಂದ ತೋರಿಸುತ್ತೆ. ಮೋಡ ಸೂರ್ಯನನ್ನು ಮರೆಮಾಡುವಂತೆ ಈ ಮಾಯೆಯು ಬ್ರಹ್ಮವನ್ನು ಮರೆಮಾಡಿ ಜೀವನಂತೆ ತೋರಿಸುತ್ತೆ. ಅದಕ್ಕೆ ಹೇಳಬೇಕು ಮಾಯೆ ಕಳಿಸಬೇಕು ಅಂತ. ಹಾಗೆಯೇ ತನ್ನ ವಿಕ್ಷೇಪ ಶಕ್ತಿಯಿಂದ ಹಗ್ಗದಲ್ಲಿ ಹಾವು ಇರುವಂತೆಯೂ ತೋರಿಸುತ್ತೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇರುವಂತೆ ಬ್ರಹ್ಮವನ್ನು ಜಗತ್ತಾಗಿ ತೋರಿಸುತ್ತೆ. ಇರುವುದನ್ನು ಮುಚ್ಚುವುದೇ ಆವರಣ, ಇಲ್ಲದುದನ್ನು ತೋರಿಸುವುದೇ ವಿಕ್ಷೇಪ. ಅರ್ಥ ಮಾಡ್ಕೊಳ್ಳಿ ಹೇಗೆ ತೋರಿಸುತ್ತೆ ಅಂತಂದರೆ, ಹಗ್ಗದಲ್ಲಿ ಹಾವು ಇರುವಂತೆ ತೋರಿಸ್ತಕ್ಕಂಥದ್ದು ವಿಕ್ಷೇಪ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇರುವಂತೆ ಬ್ರಹ್ಮನನ್ನು ಜಗತ್ತಾಗಿ ತೋರಿಸ್ತಕ್ಕಂಥದ್ದು ಆವರಣ. ಅಂದರೆ ಹೇಗೆ ಅಂದರೆ, ಇರುವುದನ್ನು ಮುಚ್ಚೋದೇ ಆವರಣ, ಇಲ್ಲದುದನ್ನು ತೋರಿಸೋದೇ ವಿಕ್ಷೇಪ. ಈ ಮಾಯೆಯೇ ಅವಿದ್ಯೆ, ಇದೇ ಮಿಥ್ಯೆ. ನಿರ್ಗುಣವೂ ನಿರಾಕಾರವೂ ನಿರ್ವಿಶೇಷವೂ ಆಗಿರ್ತಕ್ಕಂತಹ ಬ್ರಹ್ಮ ತನ್ನ ಶಕ್ತಿಯಾದ ಮಾಯೆಯಿಂದ ಸಗುಣ, ಸಾಕಾರ, ಸವಿಶೇಷವಾಗಿ ಕಾಣಿಸ್ತಾನೆ. ಅದಕ್ಕೆ ನಾವು ನಾಮರೂಪವನ್ನು ಕಲ್ಪಿಸಿಬಿಟ್ಟು ಈಶ್ವರ ಅಂತ ಅನಿಸ್ಕೊಳ್ಳುತ್ತೆ.
ಶ್ರುತಿ ಸ್ಮೃತಿ ಪುರಾಣಗಳೆಲ್ಲವೂ ಈಶ್ವರನನ್ನು ಒಪ್ಪುವುದರಿಂದಲೂ ಈಶ್ವರನ ಅಸ್ತಿತ್ವವು ವ್ಯಾವಹಾರಿಕ ಅನುಕೂಲತೆಯನ್ನು ಒದಗಿಸುವುದರಿಂದಲೂ ವ್ಯವಹಾರ ಜಗತ್ತಿನಲ್ಲಿ ಅದ್ವೈತವು ಈಶ್ವರನನ್ನು ಒಪ್ಪಿಕೊಳ್ಳುತ್ತೆ. ನಿರ್ಗುಣ ಬ್ರಹ್ಮದ ಉಪಾಸನೆ ಎಲ್ರಿಗೂ ಸಾಧ್ಯವಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ರಿಗೂ ಆ ಒಂದು ಸ್ಟೇಟಸ್ ಇರೋದಿಲ್ಲ, ಮೆಂಟಲ್ ಸ್ಟೇಟಸ್ ಇರೋಲ್ಲ ನಿರ್ಗುಣ ಬ್ರಹ್ಮನನ್ನು ಆರಾಧನೆ ಮಾಡಲಿಕ್ಕೆ. ಹಾಗಾಗಿ ಜಗತ್ತು ಮಿಥ್ಯಾ ಅಂತಕ್ಕಂಥದ್ದು ಎಲ್ರಿಗೂ ಅರ್ಥವೂ ಆಗೋದಿಲ್ಲ. ಆದ್ದರಿಂದ ಪ್ರಾರಂಭದಲ್ಲಿ ಸಗುಣ ಈಶ್ವರನ ಉಪಾಸನೆ ಅವಶ್ಯಕವಾಗಿ ಬೇಕು. ಸಗುಣ ಈಶ್ವರನ ಉಪಾಸನೆಯಿಂದ ಚಿತ್ತ ಶುದ್ಧಿಯಾಗಿ ನಿರ್ಗುಣ ಬ್ರಹ್ಮನ ಉಪಾಸನೆಗೆ ಸಹಾಯವಾಗುತ್ತೆ. ಅದಕ್ಕೋಸ್ಕರ ಮೂರ್ತಿ ಪೂಜೆ ಬೇಕಾಗಿರೋದು. ಇಲ್ಲಾಂದರೆ ಮೂರ್ತಿ ಪೂಜೆ ಏನು ಬೇಡ. ಆದರೆ ನಮ್ಮ ಮನಸ್ಸು ಪಕ್ವವಾಗಬೇಕು ಅಂದರೆ ನಾವು ಭಗವಂತನ ಆರಾಧನೆಯನ್ನು ಮೂರ್ತಿ ಪೂಜೆಯನ್ನು ಮಾಡಿ ಆನಂತರ ನಮ್ಮ ಮನಸ್ಸನ್ನು ಪಕ್ವ ಮಾಡಿಕೊಂಡು ಜ್ಞಾನಕ್ಕೆ ಚಿತ್ತಶುದ್ಧಿಯಾಗಿ ಮಾಡಿಕೊಂಡು ನಿರ್ಗುಣೋಪಾಸನೆಗೆ ನಾವು ಸಿದ್ಧವಾಗಬಹುದು. ಅದಕ್ಕೆ ಇವೆಲ್ಲ ಮಾಡಿರೋದು. ಈ ಈಶ್ವರ ಇದನ್ನಲ್ಲ, ಅವನು ಸರ್ವಶಕ್ತ, ಸರ್ವಜ್ಞ, ಸರ್ವನಿಯಾಮಕನಾಗಿ, ಕರ್ಮಾಧ್ಯಕ್ಷನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗ್ತಾನೆ. ನಿರ್ಗುಣ ನಿರ್ವಿಶೇಷ ಬ್ರಹ್ಮವೇ ಮಾಯೆಯ ಉಪಾಧಿಯಿಂದ ಈಶ್ವರ ಅಂತ ಅನಿಸ್ಕೊಂಡಂತೆ ಅವಿದ್ಯೆಯ ಉಪಾಧಿಯಿಂದ ಜೀವ ಅಂತ ಅನಿಸ್ಕೊಳ್ಳುತ್ತೆ. ಸಮಷ್ಟಿ ದೃಷ್ಟಿಯಿಂದ ಬ್ರಹ್ಮವಾಗಿರ್ತಕ್ಕಂಥದ್ದು ವ್ಯಷ್ಟಿ ದೃಷ್ಟಿಯಿಂದ ಆತ್ಮವಾಗುತ್ತೆ. ಈ ಆತ್ಮನೂ ಪ್ರಾಣಧಾರಣೆ ಮಾಡೋದ್ರಿಂದ ಜೀವ ಅಂತಲೂ ವ್ಯವಹಾರ ಕಾರ್ಯಗಳನ್ನು ಮಾಡೋದ್ರಿಂದ ಕರ್ತೃ ಅಂತಲೂ ಸುಖ ದುಃಖಗಳನ್ನು ಅನುಭವಿಸೋದ್ರಿಂದ ಭೋಕ್ತೃ ಅಂತಲೂ ಕರೆಸ್ಕೊಳ್ತಾನೆ. ದೃಶ್ಯ ಜಗತ್ತನ್ನು ಆತ್ಮ ನೋಡೋದ್ರಿಂದ ದೃಷ್ಟ, ಶರೀರದಲ್ಲಿರೋದ್ರಿಂದ ಪ್ರತ್ಯಗಾತ್ಮ, ಬುದ್ಧಿಯುಳ್ಳವನಾದ್ರಿಂದ ವಿಜ್ಞಾನಾತ್ಮ, ಪ್ರಮಾಣಗಳಿಂದ ಜ್ಞಾನಗಳನ್ನು ಪಡೆಯೋದ್ರಿಂದ ಪ್ರಮಾತೃಕ್ಷೇತ್ರ ಅನ್ನಿಸ್ತಕ್ಕಂತಹ ಶರೀರವನ್ನು ಅರಿಯುವುದರಿಂದ ಕ್ಷೇತ್ರಜ್ಞ ಅಂತ ಅನ್ನಿಸ್ಕೋತಾನೆ. ಜೀವ ವಾಸ್ತವವಾಗಿ ಬ್ರಹ್ಮವೇ. ತಾನು ಬ್ರಹ್ಮನೆಂದು ಅರಿಯದೇ ಹೋಗಲು ಅವಿದ್ಯೆಯೇ ಕಾರಣ. ನಮ್ಗೆ ಯಾಕೆ ನಾವು ಅಹಂ ಬ್ರಹ್ಮಾಸ್ಮಿ ಬರೋದಿಲ್ಲ ಅಂದರೆ ನಮಗೆ ಜ್ಞಾನವಿಲ್ಲ, ನಮ್ಮಲ್ಲಿ ಅವಿದ್ಯೆ. ಆ ಅವಿದ್ಯೆ ನಾಶವಾದಾಗ ಜೀವನಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಜೀವನು ಅಜ ಅಮರ ವಿಭೂ, ಅವನು ಜನನ ಮರಣರಹಿತವಾಗಿರ್ತಕ್ಕಂಥ ಬ್ರಹ್ಮ ಅಂತ ಗೊತ್ತಾಗ್ತಕ್ಕಂಥದ್ದು. ಜೀವ ಸ್ವಾಭಾವಿಕವಾಗಿ ಸುಖ ಪ್ರಾಪ್ತಿಗಾಗಿಯೂ ದುಃಖ ನಿವೃತ್ತಿಗಾಗಿಯೂ ಯತ್ನಿಸ್ತಾನೆ. ಆದರೆ ಅದನ್ನು ಸಾಧಿಸಲಿಕ್ಕೆ, ದುಃಖ ನಿವೃತ್ತಿ ಮಾಡಿಕೊಳ್ಳಿಕ್ಕೆ, ಸುಖ ಸಂಪಾದಿಸಲಿಕ್ಕೆ ಸರಿಯಾದ ದಾರಿ ಕಾಣದೆ ತುಳ್ಳಾಡ್ತಿರ್ತಾನೆ. ಅವನಿಗೆ ಅಧ್ಯಾತ್ಮಶಾಸ್ತ್ರವು ದುಃಖ ನಿವೃತ್ತಿ ಮಾರ್ಗವನ್ನು, ಸುಖ ಪ್ರಾಪ್ತಿ ವಿಧಾನವನ್ನು ತೋರಿಸಿಕೊಡುತ್ತೆ. ಜೀವ ವಾಸ್ತವವಾಗಿ ಸುಖ ಸ್ವರೂಪನೇ ಆಗಿದ್ದಾನೆ. ದುಃಖ ಅವನಿಗೆ ಆಗಂತುಕವಾಗಿ ಬಂದುಬಿಟ್ಟಿದೆ. ತನ್ನ ನಿಜ ಸ್ವರೂಪವನ್ನು ಅರಿಯದೆ ಅಜ್ಞಾನದಿಂದ ಕರ್ತೃ ಭೋಕ್ತೃ ಅಂತ ತನ್ನನ್ನು ತಾನು ಭಾವಿಸಿಕೊಂಡು ಬಿಟ್ಟಿದ್ದಾನಲ್ಲ, ಅದರಿಂದ ಈ ದುಃಖ ಬಂದಿರತಕ್ಕಂಥದ್ದು. ತನ್ನ ನಿಜ ಸ್ವರೂಪದ ಅರಿವಾದರೆ ದುಃಖ ತನ್ನಷ್ಟಕ್ಕೆ ತಾನೇ ಇಲ್ಲವಾಗ್ಬಿಡತ್ತೆ. ನಾನು ಯಾರೂ ಅನ್ನೋದು ಅರ್ಥ ಆಗಿಬಿಟ್ರೆ ಯಾರಿಗೂ ದುಃಖವೂ ಆಗಲ್ಲ, ಏನೂ ಆಗಲ್ಲ. ಸ್ವಸ್ವರೂಪಾನುಸಂಧಾನದಿಂದ, ಅದರ ಸಾಕ್ಷಾತ್ಕಾರದಿಂದ ದುಃಖ ನಿವೃತ್ತಿಯಾಗುತ್ತೆ. ಸ್ವಸ್ವರೂಪವನ್ನು ಅನುಭವಿಸುವುದೇ ಮುಕ್ತಿ. ತಾನು ಬ್ರಹ್ಮನೆಂದು ಅರಿತುಕೊಳ್ಳುವುದೇ ಮುಕ್ತಿ. ಅದಕ್ಕೆ ಅಗತ್ಯವಾದ ಸಾಧನ ಚತುಷ್ಟಯಗಳು ಯಾವುದು? ನಿತ್ಯ ವಸ್ತು ವಿವೇಕ, ಇಹ್ಯಾಮುತ್ರ ಫಲಭೋಗ ವಿರಾಗ, ಶಮಾದಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಇವಿಷ್ಟನ್ನು ಪಡೆದುಕೊಂಡು ಪ್ರಬಲವಾದ ಮೋಕ್ಷದ ಇಚ್ಛೆಯಿಂದ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದ ಗುರುವನ್ನು ಆಶ್ರಯಿಸಬೇಕು. ಆತನ ಸೇವೆ ಶುಶ್ರೂಷೆಗಳನ್ನು ಮಾಡಬೇಕು. ಆತನಿಂದ ಉಪದೇಶವನ್ನು ಪಡೆದು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆತ್ಮಜ್ಞಾನವನ್ನು ಪಡಿಬೇಕು. ಹೀಗೆ ಆಚಾರ್ಯರು ತುಂಬಿದ ವಿದ್ವಾಂಸರ ಸಭೆಯಲ್ಲಿ ಅಸ್ಖಲಿತ ವಾಣಿಯಿಂದ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ವೇದಗಳಿಂದ, ಸ್ಮೃತಿಗಳಿಂದ, ಭಗವದ್ಗೀತೆಯಿಂದ ಪದೇ ಪದೇ ಆಧಾರಗಳನ್ನು ಕೊಟ್ಟು
ಬಲವಾದ ಅಸ್ಥಿಭಾರದ ಮೇಲೆ ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪಿಸಿ, ಈ ನನ್ನ ಸಿದ್ಧಾಂತವು ವೇದಾಂತ ಸಿದ್ಧಾಂತವಾಗಿದೆ, ನಾಳೆಯಿಂದ ನಾನು ಇಲ್ಲಿ ಕಲಿತಿರುವ ವಿದ್ವಾಂಸರ ಸಂದೇಹ ಸಂಶಯಗಳ ನಿವಾರಣೆಗೆ ನಾನು ತೊಡಗ್ತೀನಿ. ಒಂದು ವಿಚಾರವನ್ನು ಪಂಡಿತೋತ್ತಮರೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನಾನಿಲ್ಲಿ ಬಂದಿರುವುದು ಮಂಡನೆಗಾಗಿಯೇ ವಿನಃ ಖಂಡನೆಗಾಗಿ ಅಲ್ಲ. ನೀವು ಎಲ್ಲರೂ ಸತ್ಯಾನ್ವೇಷಿಗಳು. ನಮ್ಮ ತಿಳಿವು ಸಿದ್ಧಾಂತಗಳನ್ನು ಶಾಸ್ತ್ರದ ಓರೆಗಲ್ಲಿನಲ್ಲಿ ತಿಕ್ಕಿ ನೋಡಿ ಅಸಾಧುವಾದುದನ್ನು ತಿರಸ್ಕರಿಸೋಣ, ಸಾಧುವಾದುದನ್ನು ಅಂಗೀಕರಿಸೋಣ. ನಾನು ಬಂದಿರುವುದು ಮಂಡನೆಗಾಗಿಯೇ ವಿನಃ ಖಂಡನೆಗಾಗಿಯೇ ಅಲ್ಲ ಅಂತ ಮತ್ತೆ ಮತ್ತೆ ಎಲ್ರಿಗೂ ನಾನು ಶ್ರುತಪಡಿಸ್ತೀನಿ ಅಂತ ಹೇಳಿ ಆಚಾರ್ಯರು ಅಂದಿನ ತಮ್ಮ ಪ್ರವಚನವನ್ನು ಉಪಸಂಹಾರ ಮಾಡ್ತಾರೆ. ಸಭೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ನೂರಾರು ಜನ ಪಂಡಿತರು, ಸಾವಿರಾರು ಜನ ಶ್ರೋತೃಗಳು, ಈತ ಅಸಾಮಾನ್ಯ ಹುಲಿಸಿಂಹಗಳೊಡನೆ ಸೆಣಸ್ತಕ್ಕಂತಹ ಮಹಾಸಾಹಸಿ ಇವನು, ಅವುಗಳನ್ನು ಸಾಧುಗಳನ್ನಾಗಿ ಪರಿವರ್ತಿಸಿಬಿಡ್ತಕ್ಕಂತಹ ಮಹಾಮಾಂತ್ರಿಕ, ವಿದ್ವತ್ತಿನ ಗಣಿ, ಭಂಡಾರ, ಆಚಾರ್ಯ ಯಾಜ್ಞವಲ್ಕ್ಯರಂತೆ ಮಹಾಜ್ಞಾನಿ ಅಂತ ಎಲ್ಲರೂ ಕೂಡ ಶಂಕರರನ್ನು ಕೊಂಡಾಡ್ತಾರೆ. ಶ್ರೀ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಡನೆ ಶಂಕರೇಶ್ವರ ಗುಡಿ ಹತ್ರ ಹೊರಡ್ತಾರೆ. ಅಂದಿನ ಕಾರ್ಯಕ್ರಮ ಮುಗಿದ ನಂತರ ಅವರ ಹಿಂದೆ ನೂರಾರು ಜನ ತರುಣರು ಅನುಸರಿಸ್ತಾ ಬರ್ತಾರೆ. ಆಚಾರ್ಯರ ಪ್ರತಿಭೆ, ವಿದ್ವತ್ತು, ಭವ್ಯವಾದ ನಿಲುವು, ಹಸನ್ಮುಖ, ಮಧುರವಾದ ವಾಣಿಶ್ರೀ ಇವೆಲ್ಲವೂ ಬಹುಜನ ತರುಣರನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತವೆ. ಅವರೆಲ್ಲರೂ ಶಂಕರೇಶ್ವರ ದೇವಾಲಯದವರೆಗೂ ಹೋಗಿ ಆಚಾರ್ಯರನ್ನು ಬೀಳ್ಕೊಡ್ತಾರೆ. ಆ ಸಂಜೆ ಗುರುದೇವರು ಗಂಗಾ ಸ್ನಾನಕ್ಕೆ ಅಂತ ಹೊರಟಾಗಲೂ ಅಷ್ಟೇ ಯುವಕರ ಗುಂಪು ಅವರನ್ನು ಅನುಸರಿಸುತ್ತೆ. ಅವರು ಶ್ರೀ ವಿಶ್ವೇಶ್ವರ, ಶ್ರೀ ಅನ್ನಪೂರ್ಣ ಮಂದಿರಗಳಿಗೆ ದರ್ಶನಕ್ಕಾಗಿ ಹೊರಟಾಗಲೂ ಸಹ ತರುಣ ವಿದ್ಯಾರ್ಥಿಗಳು, ಯುವ ವಿದ್ವಾಂಸರು ಹಿಂಬಾಲಿಸುತ್ತಾ ಅವರೊಡನೆ ಇರ್ತಾಯಿದ್ರು. ಓಡಾಡುತ್ತಿದ್ದಾಗಲೂ, ನಿಂತಾಗಲೂ, ಕುಳಿತಾಗಲೂ ಅವರನ್ನು ಹಿಂಬಾಲಿಸ್ತಾ ಇದ್ದರು, ಪ್ರಶ್ನೆ ಮಾಡ್ತಾಯಿದ್ರು, ತಮ್ಮ ಸಂದೇಹಗಳನ್ನು ನಿವಾರಿಸ್ಕೋತಾ ಇದ್ದರು. ಸದಾ ಜನ ಅವರನ್ನು ಮುತ್ಕೊಳ್ತಾ ಇದ್ದರು. ಧನ್ಯವಾದಗಳು.